ಎರಡನೇದು ಬಳ್ಳಾರಿ ಇನ್ಸಿಡೆಂಟು ಅದೇ ಇನ್ಸಿಡೆಂಟೇ. ಬಳ್ಳಾರಿ ಇನ್ಸಿಡೆಂಟ್ ಇಸ್ ಆಲ್ಸೋ ಇಟ್ ಇಸ್ ಕಂಪ್ಲೀಟ್ಲಿ ಆರ್ಕೆಸ್ಟ್ರೇಟೆಡ್ ಬೈ ಜನಾರ್ದನ್ ರೆಡ್ಡಿ. ಶ್ರೀರಾಮುಲು ಯಾವಾಗ ವಿ ಸೋಮಣ್ಣನವರು ಕೇಂದ್ರದ ಮಂತ್ರಿಯವರು ಬಳ್ಳಾರಿಗೆ ವಿಸಿಟ್ ಮಾಡಿ ಆದಮೇಲೆ ಅವ್ರ ಹತ್ರ ಚರ್ಚೆ ಮಾಡಿ ಆದಮೇಲೆ ಅಮಿತ್ ಶಾ ಅವರಿಂದ ತಂದಂಥ ಮಾಹಿತಿಯನ್ನು ಅವ್ರ ಜೊತೆ ಹಂಚ್ಕೊಂಡು ಆದಮೇಲೆ ಆ ಮೆಸೇಜನ್ನು ಕೊಟ್ಟಿರುವಂಥ ಮೆಸೇಜನ್ನು ಅಮಿತ್ ಶಾ ಅವ್ರು ಏನು ಹೇಳಿದ್ರು ಅಂತ ಹೇಳಿದ ಮೇಲೆ ಈ ಇನ್ಸಿಡೆಂಟು ಫ್ಲೇರ್ ಅಪ್ ಆಯಿತು. ಭಾಳ ಸ್ಪಷ್ಟವಾಗಿ ಹೇಳಿದಾರಂತೆ ಅಮಿತ್ ಶಾ ಅವರು. ಸುಮ್ಮನೆ ಇಲ್ಲದೇ ಇರೋ ಕತ್ಗಳೆಲ್ಲ ಮಾತಾಡ್ಕೊಂಡೋದ್ರೆ ಪ್ರೆಸ್ ಮೀಟ್ ಮಾಡ್ಕೊಂಡೋದ್ರೆ ಆಗಲ್ರಿ, ಬೀಳಬೇಕು, ಎಣ ಬೀಳಬೇಕು, ಎಣ ಬಿದ್ದು ಅದ್ರ ಮೇಲೆ ನೀವು ಮೇಲೆ ಬರಬೇಕು ಅನ್ನುವಂಥದ್ದು. ಯಾಕೆಂದರೆ ಅವ್ರದ್ದು ಪ್ರವೃತ್ತಿನೇ ಹಂಗೆ, ಬಿ ಜೆ ಪಿಯವರ ಹಿನ್ನರ್ ಅಜೆಂಡಾನೇ ಅದು. ಅದನ್ನು ಆ ಮೆಸೇಜನ್ನು ವಿ ಸೋಮಣ್ಣನವರು ನೇರವಾಗಿ ಅವ್ರಿಗೆ ಹೇಳವರ ಇಲ್ವಾ ಅನ್ನುವಂಥದ್ದನ್ನ ನಾನು ನಮ್ಮ ಸರ್ಕಾರ ಒತ್ತಾಯ ಮಾಡ್ತೀನಿ. ಬಿ ಜೆ ಪಿಯವ್ರಿಗೆ ಏನಾದರೂ ನಿಮಗೆ ಮಾನ ಮರ್ಯಾದೆ ಇದ್ದರೆ ವಿ ಸೋಮಣ್ಣನವ್ರನ್ನ ದಯಮಾಡಿ ಒಂದು ಅರ್ಧ ಗಂಟೆ ಬ್ರೈನ್ ಮ್ಯಾಪಿಂಗ್ ಮಾಡಿರಿ ನೋಡಪ್ಪ. ವಿ ಸೋಮಣ್ಣವರು ಏನು ಹೇಳಿದ್ರು ಅವ್ರ ಜೊತೆ, ಯಾವ ರೀತಿ ಆಯಿತು, ಇನ್ಸಿಡೆಂಟ್ ಆಗುವಂಥದ್ದು ರೂವಾರಿ ಯಾರು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಎರಡನೇದು ಬಳ್ಳಾರಿ ಇನ್ಸಿಡೆಂಟು ಅದೇ ಇನ್ಸಿಡೆಂಟೇ. ಬಳ್ಳಾರಿ ಇನ್ಸಿಡೆಂಟ್ ಇಸ್ ಆಲ್ಸೋ ಇಟ್ ಇಸ್ ಕಂಪ್ಲೀಟ್ಲಿ ಆರ್ಕೆಸ್ಟ್ರೇಟೆಡ್ ಬೈ ಜನಾರ್ದನ್ ರೆಡ್ಡಿ. ಶ್ರೀರಾಮುಲು ಯಾವಾಗ ವಿ ಸೋಮಣ್ಣನವರು ಕೇಂದ್ರದ ಮಂತ್ರಿಯವರು ಬಳ್ಳಾರಿಗೆ ವಿಸಿಟ್ ಮಾಡಿ ಆದಮೇಲೆ ಅವ್ರ ಹತ್ರ ಚರ್ಚೆ ಮಾಡಿ ಆದಮೇಲೆ ಅಮಿತ್ ಶಾ ಅವರಿಂದ ತಂದಂಥ ಮಾಹಿತಿಯನ್ನು ಅವ್ರ ಜೊತೆ ಹಂಚ್ಕೊಂಡು ಆದಮೇಲೆ ಆ ಮೆಸೇಜನ್ನು ಕೊಟ್ಟಿರುವಂಥ ಮೆಸೇಜನ್ನು ಅಮಿತ್ ಶಾ ಅವ್ರು ಏನು ಹೇಳಿದ್ರು ಅಂತ ಹೇಳಿದ ಮೇಲೆ ಈ ಇನ್ಸಿಡೆಂಟು ಫ್ಲೇರ್ ಅಪ್ ಆಯಿತು. ಭಾಳ ಸ್ಪಷ್ಟವಾಗಿ ಹೇಳಿದಾರಂತೆ ಅಮಿತ್ ಶಾ ಅವರು. ಸುಮ್ಮನೆ ಇಲ್ಲದೇ ಇರೋ ಕತ್ಗಳೆಲ್ಲ ಮಾತಾಡ್ಕೊಂಡೋದ್ರೆ ಪ್ರೆಸ್ ಮೀಟ್ ಮಾಡ್ಕೊಂಡೋದ್ರೆ ಆಗಲ್ರಿ, ಬೀಳಬೇಕು, ಎಣ ಬೀಳಬೇಕು, ಎಣ ಬಿದ್ದು ಅದ್ರ ಮೇಲೆ ನೀವು ಮೇಲೆ ಬರಬೇಕು ಅನ್ನುವಂಥದ್ದು. ಯಾಕೆಂದರೆ ಅವ್ರದ್ದು ಪ್ರವೃತ್ತಿನೇ ಹಂಗೆ, ಬಿ ಜೆ ಪಿಯವರ ಹಿನ್ನರ್ ಅಜೆಂಡಾನೇ ಅದು. ಅದನ್ನು ಆ ಮೆಸೇಜನ್ನು ವಿ ಸೋಮಣ್ಣನವರು ನೇರವಾಗಿ ಅವ್ರಿಗೆ ಹೇಳವರ ಇಲ್ವಾ ಅನ್ನುವಂಥದ್ದನ್ನ ನಾನು ನಮ್ಮ ಸರ್ಕಾರ ಒತ್ತಾಯ ಮಾಡ್ತೀನಿ. ಬಿ ಜೆ ಪಿಯವ್ರಿಗೆ ಏನಾದರೂ ನಿಮಗೆ ಮಾನ ಮರ್ಯಾದೆ ಇದ್ದರೆ ವಿ ಸೋಮಣ್ಣನವ್ರನ್ನ ದಯಮಾಡಿ ಒಂದು ಅರ್ಧ ಗಂಟೆ ಬ್ರೈನ್ ಮ್ಯಾಪಿಂಗ್ ಮಾಡಿರಿ ನೋಡಪ್ಪ. ವಿ ಸೋಮಣ್ಣವರು ಏನು ಹೇಳಿದ್ರು ಅವ್ರ ಜೊತೆ, ಯಾವ ರೀತಿ ಆಯಿತು, ಇನ್ಸಿಡೆಂಟ್ ಆಗುವಂಥದ್ದು ರೂವಾರಿ ಯಾರು ಅನ್ನುವಂಥದ್ದು ಭಾಳ ಸ್ಪಷ್ಟ.